ತಮಿಳುನಾಡು ಮತ್ತು ಕೇರಳ ನೆರೆಯ ರಾಜ್ಯಗಳಲ್ಲಿ ಈಗ ಭಾರೀ ಮಳೆಯಾಗ್ತಾ ಇರತಕ್ಕಂಥ ಸಂದರ್ಭ. ಕನ್ಯಾಕುಮಾರಿ, ತೂತುಕುಡಿ, ತಿರುನಲ್ವೇಲಿ, ತೇನ್ಕಾಶಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ತಿರುನಲ್ವೇಲಿಯ ಬಳಿ ಪೆಟ್ರೋಲ್ ಬಂಕ್ ಒಂದು ಮುಳುಗಡೆಯಾಗಿದೆ. ನಿನ್ನೆ ಶ್ರೀವೈಕುಂಠಂ, ತೂತುಕುಡಿ ಜಿಲ್ಲೆಗಳಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆಯವರೆಗೆ 500 mm ಮಳೆ ಆಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಮಣಿಮುತ್ತಾರ್ನಲ್ಲಿ ಪ್ರವಾಹ ಉಂಟಾಗಿದೆ. ಪಾಳ್ಯಂ ಕೋಟೆ ಎಂಬಲ್ಲಿ ದಾಖಲೆಯ 260 mm ಮಳೆಯಾಗಿದೆ. ಮುಂದಿನ 2-3 ದಿನ ಭಾರೀ ಮಳೆಯಾಗುತ್ತೆ ಅಂತ IMD ಹೇಳಿದೆ. ಭಾರೀ ಮಳೆಯ ನಡುವೆ ಪೆಚಿಪರೈ, ಪೆರೋಂಜನಿ ಮತ್ತು ಪಾಪನಾಸಂ ಅಣೆಕಟ್ಟುಗಳಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. 2 ಲಕ್ಷಕ್ಕೂ ಹೆಚ್ಚು ಸ್ಥಳೀಯ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಕೂಡ ಜಲಾವೃತಗೊಂಡಿವೆ. ಹೆಚ್ಚು ಮಳೆಯಾಗ್ತಾ ಇರುವ ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೇರಳದ ತಿರುವನಂತಪುರಂ, ಕೊಲ್ಲಂ ಮತ್ತು ಪತ್ತನಂತಿಟ್ಟ, ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳ, ಲಕ್ಷದ್ವೀಪ ಕರಾವಳಿಯಲ್ಲಿ ಮೀನುಗಾರಿಕೆಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ತಮಿಳುನಾಡಿನಲ್ಲಿ ಮಳೆ ಹೇಳಿ ಕೇಳಿದ್ದು ಡಿಸೆಂಬರ್ ತಿಂಗಳಲ್ಲಿ ಮಳೆ ಬರೋ ಹಾಗೆ ಇಲ್ಲ. ಯಾಕೆಂದರೆ ಹಿಂಗಾರು ಕೂಡ ಮುಗಿದೋಗಿರುತ್ತೆ. ಆದರೆ ಚಂಡಮಾರುತದ ಪ್ರಭಾವ ಇತ್ತೀಚೆಗಷ್ಟೇ ಒಂದು ಚಂಡಮಾರುತದ ಪ್ರಭಾವ ತಮಿಳುನಾಡಿನಲ್ಲಿ ತೀವ್ರತರವಾಗಿತ್ತು. ಈಗ ಮತ್ತೆ ಮಳೆ 5 ದಿನ 7 ದಿನ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಎಲ್ಲಿ ನೋಡಿದ್ರೂ ನೀರು 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 ನೀರು. ಇವೊಂದು 2-3 ತಿಂಗಳ ಹಿಂದೆ ಕಾವೇರಿ ನೀರು ಬಿಡಿ ಅಂತ ಏನು ತಮಿಳುನಾಡವರು ಕೋರ್ಟ್ಗೆ ಹೋಗಿದ್ದೆ. ಈಗ ಅವರಿಗೆ ಸಾಕು ಅನ್ನೋಷ್ಟು ನೀರು ಬೀಳ್ತಾರೆ. ಕೋರ್ಟಲ್ಲಿ ಕರ್ನಾಟಕ ಈ ವಾದ ಮಾಡಿತ್ತು, ತಮಿಳುನಾಡಿಗೆ ಯಾವತ್ತೂ ಕೂಡ ಹಿಂಗಾರು ಕೈ ಕೊಡಲ್ಲ, ವಿಪರೀತ ಮಳೆ ಆಗುತ್ತೆ ಅಷ್ಟು ಹೇಳಿದ್ರು ಕೂಡ ಅವರು ಬಿಡಲಿಲ್ಲ, ನೀರು ಬಿಡಿ ಅಂತ ಇದ್ರು. ಬಟ್ ಈಗ ಸಾಕಪ್ಪ ಅನ್ನೋಷ್ಟು ಎಲ್ಲ ಜಲಾಶಯಗಳಿಂದ ನೀರನ್ನು ಬಿಟ್ಟಿದ್ದಾರೆ. ವಿಪರೀತ ಮಳೆ ಮುಂದಿನ 5ರಿಂದ 7 ದಿನಗಳ ತನಕ ಸಾಕಷ್ಟು ಕೇರಳ ಮತ್ತು ತಮಿಳುನಾಡು ಕರಾವಳಿಗಳು ಎಸ್ಪೆಷಲಿ ಎರಡೂ ಕಡೆ ವಿಪರೀತವಾದ ಮಳೆ ಆಗ್ತಾಯಿದೆ. ಅದರ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕರ್ನಾಟಕದ ಮೇಲೆ ಕೂಡ ಆಗ್ತಾಯಿದೆ. ನೋಡಿ, ಊರಿಗೂರೇ ಜಲಾವೃತವಾಗಿರೋದು, ಇದೇನು ರಸ್ತೆನಾ ಕೆರೆನಾ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತಹ ಸನ್ನಿವೇಶ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಇದೊಂಥರ ರಣಪ್ರವಾಹ, ಎಲ್ಲೂ ಜಾಗ ಇಲ್ಲ. ಜನ ಮನೆ ಬಿಟ್ಟು ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಪ್ರವಾಹದ ಪರಿಸ್ಥಿತಿ.